ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಇವತ್ತು ನಮ್ಮ ಡೇ 3 ಆಫ್ ವ್ಲಾಗಿಂಗ್. ಸೊ ನಿಮಗೆಲ್ಲ ಸ್ವಾಗತನ ಕೋರ್ತಾ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ ನಮ್ಮ ಸುತ್ತಮುತ್ತ ಇರುವಂತಹ ಕೆಲವೊಂದು ನೆಗೆಟಿವಿಟಿನ ಅಥವಾ ನಮ್ಮ ಪ್ರೇರಣೆನ ಹೇಗೆ ಪಾಸಿಟಿವ್ ಆಗಿ ತೊಗೊಬೇಕು ಯಾವಾಗಲೂ ಅನ್ನೋದ್ರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ನಾವೇನೇ ಒಂದು ಸಾಧನೆ ಮಾಡೋಕ್ಕೆ ಹೊರಟ್ರೆ, ಏನೇ ಒಂದು ಕೆಲಸ ಮಾಡೋಕ್ಕೆ ಹೊರಟ್ರೆ ನಮ್ಮ ಸುತ್ತಮುತ್ತ ಹಲವಾರು 10 ಜನ ಇರ್ತಾರೆ, 10 ಮಾತನಾಡ್ತಾರೆ. ನೀನು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. 5 ಜನ ಪಾಸಿಟಿವ್ ಮಾತಾಡಿದ್ರೆ ಇನ್ನೂ 5 ಜನ ನಿಮಗೆ ನೆಗೆಟಿವ್ ಮಾತಾಡ್ತಿರ್ತಾರೆ. ನಿನ್ನೆಯ ವಿಷಯ ಪ್ರೇರಣೆ ಮತ್ತು ಡಿಸಿಪ್ಲಿನ್ ಆಗಿ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನನಗೆ ತುಂಬ ಖುಷಿ ಇದೆ ಈ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ. ಯಾಕಂದರೆ ನಮಗೀಗ ಆಲ್ರೆಡಿ 2 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. 2 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಈ ಚಾನಲ್ಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ ಆಗ್ತಾರೆ ಅಂತ. ಯಾಕಂದರೆ ಸುಮಾರು ಸಲ ನೆಗೆಟಿವಿಟಿ ನಮ್ಮ ತಲೆ ಬಂದುಬಿಡುತ್ತೆ. ನಾವು ವಿಡಿಯೋನ ಎಷ್ಟು ಚೆನ್ನಾಗಿ ಮಾಡಿ ಹಾಕಿದ್ರೂ ಕೂಡ ವ್ಯೂಸ್ ಬರ್ತಾ ಇರಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಇರಲ್ಲ. ಆ ಸಮಯದಲ್ಲಿ ನಮಗೆ ನೆಗೆಟಿವಿಟಿ ಜಾಸ್ತಿ ಅನಿಸುವಂಥ ಸಂದರ್ಭಗಳು ಇರುತ್ತೆ. ಆದರೆ ಆ 2 ಸಬ್ಸ್ಕ್ರೈಬರ್ಗಳು ನಾನು ಮಾಡ್ತಾ ಇರುವಂಥ ವಿಡಿಯೋ ಅಟ್ಲೀಸ್ಟ್ ವರ್ತ್ ಇದೆ ಅಂತ ಹೇಳೋದಕ್ಕೆ ಅವು ನನಗೆ ಉತ್ಸಾಹ ನೀಡುತ್ತೆ, ಹಾಗೆ ಪ್ರೇರಣೆ ನೀಡುತ್ತೆ. ನಾನಿವತ್ತು ಮಾತಾಡ್ತಿರುವಂಥ ವಿಷಯ, ನೀವು ಜನರ ಮಾತಿಗೆ ಕಿವಿಗೊಡಬೇಡಿ ಅಂತ. ಯಾಕಂದರೆ ನೀವೇನು ಮಾಡಬೇಕಂತ ಇದ್ದರೆ ಅದು ನಿಮ್ಮ ದಾರಿ ಮತ್ತು ನಿಮ್ಮ ನಿರ್ಧಾರ. ನಿಮಗೆ ಸಪೋಸ್ ಯಾವುದಾದ್ರೂ ಕಾಮೆಂಟ್ ಬಂದರೆ, ನೀವೇನಾದರೂ ವಿಡಿಯೋ ಹಾಕ್ತಿರುವಾಗ ಅಥವಾ ನೇರವಾಗಿ ಯಾರ ಜೊತೆ ಆದರೂ ಫೀಡ್ಬ್ಯಾಕ್ ತೊಗೊಳ್ಳುವಾಗ ನಿಮಗೇನಾದರೂ ನೆಗೆಟಿವ್ ಫೀಡ್ಬ್ಯಾಕ್ ಬಂದರೆ, ನಿಮ್ಮಿಂದ ಇದು ಸಾಧ್ಯ ಇಲ್ಲ, ಇದನ್ನೆಲ್ಲ ಮಾಡಬೇಡಿ, ಯಾಕೆ ಮಾಡ್ತಾಯಿದ್ದೀರಾ, ಸುಮ್ಮನೆ ಟೈಮ್ ವೇಸ್ಟು ಅನ್ನುವಂಥ ಕಮೆಂಟ್ಗಳು, ಅನ್ನುವಂಥ ಫೀಡ್ಬ್ಯಾಕ್ಗಳು ನಿಮಗೇನಾದರೂ ಬಂದರೆ, ಇವತ್ತು ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ಅದೇನೆಂದರೆ, ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವ್ರ ಕೈಗೆ ನೀಡಬೇಡಿ, ಅದು ನಿಮ್ಮ ಹತ್ರನೇ ಇರಲಿ. ನೋಡಿ, ಯಾವುದೇ ಐಡಿಯಾ, ಯಾವುದೇ ಒಂದು ಯೋಜನೆ ನಿಮ್ಮ ತಲೆಗೆ ಬಂದರೆ ಮೊದಲು ಜನರು ಅದನ್ನು ಟೀಕಿಸ್ತಾರೆ, ಅದನ್ನು ನೋಡಿ ನಗ್ತಾರೆ, ಇದನ್ನೇನು ಮಾಡ್ತಿದ್ಯಾ ಅಂತ ಎಲ್ಲ ಕೇಳ್ತಾರೆ, ಕಮೆಂಟ್ ಮಾಡ್ತಾರೆ. ಅದೇ ವಿಷಯದಲ್ಲಿ ನೀವೇನಾದರೂ ಸಾಧನೆ ಮಾಡಿದ್ರೆ ಆ ಜನ ಬಂದು ಗೊತ್ತಿತ್ತು ನನಗೆ, ನೀನು ಈ ಥರ ಸಾಧನೆ ಮಾಡೇ ಮಾಡ್ತೀಯ ಅಂತ ನನಗೆ ಯಾವಾಗಲೂ ಅನಿಸಿತ್ತು ಅಂತ ಉಲ್ಟಾ ಕಾಮೆಂಟ್ ಹೊಡಿತಾರೆ. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರುವಂಥವರೆಲ್ಲ ಮುಂಚೆ ಜನರಿಂದ ಹೀಯಾಳಿಸ್ಕೊಂಡು, ಜನರಿಂದ ಹುಚ್ಚರು ಅಂತ ಅನ್ನಿಸ್ಕೊಂಡೇ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿರುವವರು. ಉದಾಹರಣೆಗೆ ನಿಮಗೆ ವಿಮಾನ ಕಂಡುಹಿಡಿದಿರುವಂತಹ ರೈಟ್ ಬ್ರದರ್ಸ್ ಆಗಿರ್ಬೋದು, ಅಥವಾ ಟೆಲಿಫೋನ್ ಕಂಡುಹಿಡಿದಿರ್ತಕ್ಕಂಥ ಗ್ರಹಾಂ ಬೆಲ್ ಆಗಿರ್ಬೋದು. ಇವರೆಲ್ಲ ಇದು ಏನು ಮಾಡ್ತಿದ್ದಾರೆ, ಹುಚ್ಚಾಟ ಮಾಡ್ತಿದ್ದಾರೆ. ಇದನ್ನೆಲ್ಲ ಥಾಮಸ್ ಅಲ್ವಾ ಎಡಿಸನ್ ಅನಿಸುತ್ತೆ ಬಲ್ಬ್ ಕಂಡು ಹಿಡ್ದಿರೋರು. ಅವ್ರು ಸುಮಾರು ಒಂದು 80-99 ಬಲ್ಬ್ಗಳು ಫೇಲ್ ಆದ ನಂತರ 100ನೇ ಬಲ್ಬು ಅವ್ರಿಗೆ ಸಕ್ಸಸ್ ಆಗಿರೋದು. ಇದೇನು ಮಾಡ್ತೇನೆ, ಪ್ರತಿದಿನ ಇದನ್ನೇ ಮಾಡ್ತಾನಲ್ಲ, ಏನು ಚೇಂಜಸ್ ಆಗ್ತಿಲ್ಲ ಅಂದಾಗ ಕೊನೆಗೆ ನಾವು ಈ ಒಂದು ಬೆಳಕಿನ ಅಡಿಯಲ್ಲಿ ಕೂತು ಮಾತಾಡ್ತಾ ಇರೋದಕ್ಕೆ ಅದೇ ಒಂದು ಸಂಶೋಧನೆ, ಅದೇ ಒಂದು ಪ್ರಯತ್ನನೇ ಕಾರಣ. ಹಾಗಾಗಿ ನಿಮ್ಮ ಪ್ರಯತ್ನ ಸದಾ ಇರಲಿ. ಟೀಕಿಸುವವರು, ಮಾತನಾಡೋರು ಹಾಗೆ ಮಾತಾಡ್ತಾನೆ ಇರ್ತಾರೆ. ಅವ್ರಿಗೆ ಒಂದಿಲ್ಲ ಒಂದು ದಿನ ನಿಮ್ಮ ಈ ಒಂದು ಶ್ರಮದಿಂದ, ನಿಮ್ಮ ಈ ಒಂದು ಯತ್ನದಿಂದ, ನಿಮ್ಮ ಈ ಒಂದು ಪ್ರಯತ್ನದಿಂದ ನೀವು ವಾಪಸ್ ಅವ್ರಿಗೆ ಸಾಧನೆಯನ್ನು ಮಾಡಿ ತೋರಿಸಬಹುದು. ನಾವೇನೇ ಮಾಡಿದ್ರೂ ಕೂಡ ನಮ್ಮ ಕೆಲಸಕ್ಕೆ ಒಂದು ನೆಗೆಟಿವಿಟಿ ಅನ್ನೋದು ಖಂಡಿತ ಅವಾಗವಾಗ ಕಾಣಿಸುತ್ತೆ. ಅದು ಹೇಗಂದರೆ, ಸುಮಾರು ಜನ ಮಾತನಾಡೋದು, ಏನಕ್ಕೆ ಮಾಡ್ತಾಯಿದ್ದೀರಿ ಇದನ್ನು, ಎಲ್ಲ ವೇಸ್ಟು, ಹಾಗೆ ಹೀಗೆ ಅನ್ನೋದಕ್ಕೆ ನಾನೊಂದು 3 ಅಂಶಗಳನ್ನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ. ಅದನ್ನು ನೀವು ಸರಿಯಾಗಿ ಪಾಲಿಸಿದರೆ ಅಥವಾ ಅದೇ ರೀತಿ ನೀವು ನಡ್ಕೊಂಡ್ರೆ ಅದು ನಿಮಗೆ ಖಂಡಿತ ಫ್ಯೂಚರಲ್ಲಿ ಸಹಾಯ ಆಗುತ್ತೆ. ಮೊದಲನೇ ಪಾಯಿಂಟ್ ಬಂದುಬಿಟ್ಟು, ನಾವು ಕಿವುಡರಾಗಬೇಕು. ಕೆಲವೊಮ್ಮೆ ಏನಾಗುತ್ತೆ, ನೀವು ತೆಗೆದುಕೊಂಡಿರುವಂಥ ನಿರ್ಧಾರದಲ್ಲಿ ಹಲವಾರು ನೆಗೆಟಿವ್ ಕಮೆಂಟ್ಗಳು ಬರ್ತವೆ. ಆವಾಗ ಆ ಒಂದು ಸಂದರ್ಭದಲ್ಲಿ ನೀವು ಆ ನೆಗೆಟಿವಿಟಿನ ಕೇಳಿದ್ರೂ ಕೇಳಿಸ್ಕೊಳ್ಳದೆ ಇರೋ ಥರ, ಅದೇ ಫಾರ್ ಎಕ್ಸಾಂಪಲ್ ಹೇಳ್ತಾರಲ್ಲ, ಈ ಕಡೆ ಕಿವಿಯಿಂದ ಕೇಳಿಕೊಂಡು ಈ ಕಡೆ ಕಿವಿಯಿಂದ ಬಿಡಬೇಕು ಅಂತ. ಆ ಒಂದು ವಿಧಾನನ ಅನುಸರಿಸ್ಬೋದು. ಹಾಗೆ ನಿಮ್ಮ ಜೊತೆ ಯಾರು ಪಾಸಿಟಿವ್ ಆಗಿರ್ತಾರೆ, ಯಾರು ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ, ಅವ್ರ ಮಾತುಗಳನ್ನು ನೀವು ಜಾಸ್ತಿ ಕೇಳೋದ್ರಿಂದ ನೆಗೆಟಿವಿಟಿಯಿಂದ ನಾವು ಒಂಚೂರು ದೂರ ಇರಬಹುದು. 2ನೇ ಪಾಯಿಂಟ್ ಬಂದುಬಿಟ್ಟು, ನಿಮ್ಮ ಫಲಿತಾಂಶವೇ ಅದಕ್ಕೆ ಉತ್ತರ. ಯಾರ್ಯಾರು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ನಾನು ಕೇವಲ ಈ ಒಂದು ಚಾನಲನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ, ನಿಮ್ಮ ಜೀವನದ ಬಗ್ಗೆ ಸಹ ಈ ಒಂದು ಉದಾಹರಣೆನ ನೀವು ತಗೊಬೋದು. ನಿಮ್ಮ ಬಗ್ಗೆ ಯಾರಾದರೂ ನೆಗೆಟಿವಿಟಿ ಮಾತಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ನೀವು ಕೊಡುವಂತಹ ಉತ್ತರ ಏನಂದರೆ, ಅದು ನಿಮ್ಮ ಸಾಧನೆಯ ಫಲಿತಾಂಶ. ಆ ಸಾಧನೆಯ ಫಲಿತಾಂಶದಿಂದ ಮಾತ್ರ ಅವರನ್ನು ಬಾಯಿ ಮುಚ್ಚಿ, ಅದರ ಹೊರತು ನೀವು ಮತ್ತೆ ರಿಟರ್ನ್ ಕಾಮೆಂಟ್ ಹಾಕೋದ್ರ ಮೂಲಕ ಖಂಡಿತ ಅವರನ್ನು ನೀವು ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ.
ಸೊ ಪಾಯಿಂಟ್ ನಂಬರ್ 3 ಬಂದುಬಿಟ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾವುದಾದ್ರೂ ಒಂದು ಬೋಟನ್ನು, ಒಂದು ಹಡಗನ್ನು ನದಿಯ ನೀರು ಅಥವಾ ಸಮುದ್ರದ ನೀರು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಟಿಲ್ ಯಾವಾಗಿನವರೆಗೂ ಆ ಬೋಟ್ ಒಳಗಡೆ, ಆ ಶಿಪ್ ಒಳಗಡೆ ನೀರು ಹೋಗೋದಿಲ್ವೋ ಅಲ್ಲಿವರೆಗೂ ಆ ನೀರು ಏನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ಒಂದು ನೆಗೆಟಿವಿಟಿ ಅನ್ನೋದನ್ನು ನೀವು ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ ತಗೊಳ್ಳದೇ ಇದ್ದರೆ, ಆ ಪಾಸಿಟಿವಿಟಿನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ರೆ ಖಂಡಿತ ನಿಮ್ಮನ್ನು ಯಾರೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ನಿಮಗೇನಾದರೂ ವಿಡಿಯೋ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂತಂದರೆ, ಸೊ ನೀವು ಒಬ್ಬಂಟಿಯಾಗಿದ್ದಾಗ ವಿಡಿಯೋನ ಮಾಡಿ, ಫಾರ್ ಸಮ್ ಡೇಸು, ಕೆಲವೊಂದು ದಿನಗಳ ಕಾಲ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಬರೋವರೆಗೂ. ಎರಡನೇದಾಗಿ ನೀವು ಆ ಯಾವುದಾದ್ರೂ ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮ್ಮಷ್ಟಕ್ಕೆ ನೀವು ಮಾತಾಡ್ಬೋದು. ಯಾರಾದರೂ ಏನಾದರೂ ಅಂದ್ಕೊತಾರೆ ಅಂತ ಅಂದರೆ ಕಿವಿಯಲ್ಲಿ ಹೆಡ್ಫೋನ್ ಹಚ್ಕೊಳ್ಳಿ, ಸುಮ್ಮನೆ ಜಸ್ಟ್ ಮಾತಾಡ್ತಾ ಹೋಗಿ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಪ್ರೊಸೆಸ್ ಆಗ್ತಾನೆ ಇರುತ್ತೆ, ನೀವೇನು ಮಾಡ್ತಾಯಿದ್ದೀರಾ ಏನಿಲ್ಲ ಅನ್ನೋದು. ಬಿಕಾಸ್ ಯಾಕಂದರೆ ಈ ಜೀವನಕ್ಕೆ ನೀವೇ ಓನರ್ ಅಲ್ವಾ. ನೀವು ಹುಟ್ಟಿರೋದು ಏನಾದರೂ ಸಾಧನೆ ಮಾಡೋಕ್ಕೆ, ಕೇವಲ ಬಂದು ಕಾಲಹರಣ ಮಾಡಿ ಹೋಗೋದಕ್ಕಂತ ಅಲ್ಲ. ಸೊ ನಿಮ್ಮ ಜೀವನನ ಸೀರಿಯಸ್ ಆಗಿ ತಗೊಳ್ಳಿ. ಅದಕ್ಕೆ ಬೇಕಾಗಿರುವಂಥ ಮೋಟಿವ್ಸನ್ನು ಹುಡುಕಿ, ಅದಕ್ಕೆ ಬೇಕಾಗಿರುವಂಥ ಇನ್ಪುಟ್ಸನ್ನು ಹುಡುಕಿ, ಅದನ್ನು ಹೇಗೆ ಬದಲಾಯಿಸ್ಬೋದು ಮತ್ತು ಏನನ್ನು ಸಾಧನೆ ಮಾಡ್ಬೋದು ಅನ್ನೋದನ್ನು ಒಂದು ಪರಿಗಣನೆ ತಗೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ಸೊ ಯಾವಾಗಲೂ ನಿಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂತಹ ನೆಗೆಟಿವಿಟಿಯಿಂದ ದೂರ ಇರಿ, ನಕಾರಾತ್ಮಕತೆಯಿಂದ ದೂರ ಇರಿ. ಹಾಗೆಯೇ ನಿಮ್ಮ ಕೆಲಸದ ಮೇಲೆ ಮಾತ್ರ ನಿಮ್ಮ ಗಮನ ಇರಲಿ. ಸೊ ಸಪೋಸ್ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ, ಸೊ ನನಗೆ ಒಂಥರ ಮೋಟಿವೇಶನ್ ಈಗ, ಯಾಕಂದರೆ ನಾನು ಮಾಡಿರೋದು ಕೇವಲ 2 ವಿಡಿಯೋ. ಈ ಒಂದು ಚಾನಲಲ್ಲಿ ಆಲ್ರೆಡಿ ನನಗೆ 2 ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಇದರ ಅರ್ಥ ಆ 2 ಜನಕ್ಕೆ ನನ್ನ ಮಾತುಗಳು ಇಷ್ಟ ಆಗಿದೆ ಅಂತ ಅರ್ಥ. ಸೊ ಅದು ನನಗೆ ಈಗ ಕೊಡ್ತಾ ಇರುವಂತಹ ಪಾಸಿಟಿವಿಟಿ. ಹಾಗೆಯೇ ನನಗೂ ಮುಂಚೆ ಎಲ್ಲೋ ಒಂದು ಕಡೆ ಇತ್ತು, ಯಾರಾದರೂ ಏನಾದರೂ ನೆಗೆಟಿವಿಟಿ ಕಾಮೆಂಟ್ ಆಗ್ಬೋದಾ ಅಂತ. ಸೊ ಅದನ್ನೆಲ್ಲ ನಾನು ತಲೆಯಿಂದ ತೆಗ್ದಿದ್ದೀನಿ. ಯಾರು ಏನೇ ಕಮೆಂಟ್ ಮಾಡಿದ್ರು ಸಂಬಂಧ ಇಲ್ಲ, ಯಾಕಂದರೆ ಅವರು ನನ್ನ ಜೀವನನ ರೂಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜೀವನನ ನಾನೇ ರೂಪಿಸ್ಕೊಳ್ಬೇಕು. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೆಗೆಟಿವಿಟಿಗೆ ಕಮೆಂಟ್ ಮಾಡೋರು ಅಥವಾ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡೋರಿಗೆ ನೀವೇನಾದರೂ ಸಾಧನೆ ಮಾಡಿ ತೋರಿಸಿದಾಗ ಮಾತ್ರ ಅವರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ನಾವು ಮಾಡ್ತಿರುವಂಥ ಈ ಒಂದು ಸರಣಿ ಯೂಟ್ಯೂಬ್ ಕ್ರಿಯೇಟರ್ಸ್ ಜಗತ್ತು, ಅದರಲ್ಲಿ ಈ ಒಂದು ಮೋಟಿವೇಶನ್ ಸರಣಿಯನ್ನು ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಇದರಿಂದ ನಿಮಗೇನಾದರೂ ಲಾಭ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದ್ರ ಜೊತೆಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ದಯವಿಟ್ಟು ಮುಕ್ತವಾಗಿ ನಮ್ಮ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ನಾನು ಖಂಡಿತವಾಗಿ ಪ್ರತಿಯೊಂದು ಕಮೆಂಟಿಗೆ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆಯೇ ನನ್ನ ಗೆಳೆಯರಿಗೆ ಧನ್ಯವಾದಗಳು. ನಾನು ಈ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಾಗ ನನಗೆ ಹಲವಾರು ಜನ ಪಾಸಿಟಿವ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಥವಾ ಥ್ಯಾಂಕ್ ಯು, ಒಳ್ಳೆ ಇನ್ಫಾರ್ಮೇಷನ್ ಅಂತೆಲ್ಲ. ಸೊ ಅವ್ರಿಗೂ ಸಹ ಈ ಒಂದು ವಿಡಿಯೋ ಮುಖಾಂತರ ನಾನು ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.